ಹಲೋ ನಮಸ್ತೆ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ನಾನು ನಿಖಿಲೇಶ್ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಆಪ್ಷನ್ ಎಂಟ್ರಿ ಎಡಿಟಿಂಗಿಗೆ ಇವತ್ತು ಲಾಸ್ಟ್ ಡೇಟ್ 4/10/2024 4 PM ಅಂತ ಹೇಳಿದ್ದಾರೆ. ಇವತ್ತು ಸಂಜೆ 4 ಗಂಟೆವರೆಗೆ ಟೈಮ್ ಇದೆ. ದಯವಿಟ್ಟು ಅಷ್ಟರ ಒಳಗಡೆ ಎಡಿಟಿಂಗನ್ನು ಮಾಡಿ 2 o'clock ಮೇಲ್ಗಡೆ ಹೋಗಿ ಲಾಗಿನ್ ಆಗೋದು ಟ್ರೈ ಮಾಡೋದು ಮಾಡಬೇಡಿ. ಇವಾಗಲೇ ಎಡಿಟಿಂಗ್ ಏನೆಲ್ಲ ಮಾಡಬೇಕನ್ಸಿದೆ ಮಾಡಿ. ದಿಸ್ ದ ಲಾಸ್ಟ್ ಚಾನ್ಸ್. ಇದು ಬಿಟ್ಟು ಮತ್ತೆ ಚಾನ್ಸಸ್ ಇಲ್ಲ ನಿಮಗೆ. ಇಲ್ಲಿವರೆಗೆ ಚಾನ್ಸಸ್ಗಳನ್ನು ಕೊಟ್ಟು ಇಲ್ಲಿಯವರೆಗೆ ಎಕ್ಸ್ಟೆಂಡ್ ಆಗಿದ್ದಾರೆ. 7th ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ. ಇಲ್ಲಿಯವರೆಗೂ KCETಯಲ್ಲಿ ಪ್ರಾವಿಷನಲ್ ರಿಸಲ್ಟ್ ಅಂತ ಕೊಟ್ಟಿದ್ದಿಲ್ಲ. ಈ ವರ್ಷ ಪ್ರಾವಿಷನಲ್ ರಿಸಲ್ಟ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಎಲ್ಲ ರೌಂಡಿಗೂ ಕೂಡ ಪ್ರಾವಿಷನಲ್ ರಿಸಲ್ಟ್ ಅಂತ ಕೊಟ್ಟು ಅದಾದಮೇಲೆ ಆ್ಯಕ್ಚುಯಲ್ ರಿಸಲ್ಟನ್ನು ಕೊಡ್ತಾ ಇದ್ದಾರೆ. 7th ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ. 7/10/2024 2 PM ನಿಮ್ಮ ಆ್ಯಕ್ಚುಯಲ್ ರಿಸಲ್ಟ್ 8/10/2024 ಬರುತ್ತೆ. ಬಟ್ ಪ್ರಾವಿಷನಲ್ ರಿಸಲ್ಟಿಗೂ ಆ್ಯಕ್ಚುಯಲ್ ರಿಸಲ್ಟಿಗೂ ದರ್ ಇಸ್ ನೋ ಚೇಂಜ್ ಇರೋದಿಲ್ಲ. 100% ಅದೇ ಫಿಕ್ಸ್ ಆಗಿರುತ್ತೆ. 8 ನಿಮಗೆ ರಿಸಲ್ಟ್ ಬರುತ್ತೆ, ಆಯಿತಾ. ಸೊ 9, 10, 11, 12, 13, 14 ಒಳಗಡೆ ಹೋಗಿ ನೀವು 14 ಅಥವಾ 15 ಒಳಗಡೆ ಹೋಗಿ ಕಾಲೇಜಿಗೆ ಹೋಗಿ ರಿಪೋರ್ಟ್ ಆಗಿ ಬಿಡಬೇಕು. ಕಾಲೇಜು ಸ್ಟಾರ್ಟ್ ಆಗಿದೆ, ಹೋಗಿ ಅಡ್ಮಿಷನ್ ಆಗೋದು. ರಿಸಲ್ಟ್ ಬಂದ ನೆಕ್ಸ್ಟ್ ಡೇನೇ ಹೋಗಿ ಕಾಲೇಜಿಗೆ ರಿಪೋರ್ಟ್ ಆಗಿ. ಯಾಕಂತ ಕೇಳಿದರೆ ಆಲ್ಮೋಸ್ಟ್ ಕಾಲೇಜ್ ಸ್ಟಾರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ. ಆ್ಯಂಡ್ ಇವತ್ತು ಕಾಲೇಜನ್ನು ಆ್ಯಡ್ ಮಾಡಲಿಕ್ಕೆ ಮುಂಚೆ ನೋಡಿಕೊಳ್ಳಿ. ಯಾಕಂತ ಕೇಳಿದರೆ ನೋಡಿ, ಅಭ್ಯರ್ಥಿಗಳು ಮೊದಲನೇ ಸುತ್ತಿನಲ್ಲಿ ಅಥವಾ 2ನೇ ಸುತ್ತಿನಲ್ಲಿ ತಮಗೆ ದೊರೆತಿರುವ ಸೀಟು ರದ್ದುಪಡಿಸಿಕೊಳ್ಳಲು ನಿನ್ನೆವರೆಗೆ ಟೈಮ್ ಇದ್ದಿತ್ತು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿ ಚಾಯ್ಸ್ 1 ಮಾಡಿ ಎಲ್ಲದನ್ನು ಕೊಟ್ಟು ಇವಾಗ ರದ್ದುಪಡಿಸ್ಕೊಳ್ಳಿಕ್ಕೆ ಅವ್ರಿಗೆ ಚಾನ್ಸ್ ಇದ್ದಿತ್ತು. ನಿನ್ನೆವರೆಗೆ 5,000 ರೂಪೀಸ್ ಫೀಸ್ ತಗೊಳ್ತಾಯಿದ್ರು. ಅಂದರೆ ಲೈಕ್ ಇದ್ರ ಥರ ನಿಮಗೆ ಪೆನಾಲ್ಟಿ ಥರ ತೊಗೊಂಡು ಉಳಿದದನ್ನು ರಿಟರ್ನ್ ಮಾಡ್ತಾಯಿದ್ರು, ರೀಫಂಡ್ ಮಾಡ್ತಾಯಿದ್ದಿದ್ರು. ಬಟ್ ಇನ್ನು ಮುಂದೆ ಇಲ್ಲ. ಅದಾದಮೇಲೆ 2ನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆಯಲ್ಲಿ ನಂತರ ಇಂಜಿನಿಯರಿಂಗ್ ಸೀಟಲ್ಲಿ ರದ್ದುಪಡಿಸಿಕೊಳ್ಳುವುದು, ಸರ್ಕಾರವು ನಿಗದಿಪಡಿಸಿದ ಇಂಜಿನಿಯರಿಂಗ್ ಶುಲ್ಕವನ್ನು ಮತ್ತು ಶುಲ್ಕದ 5 ಪಟ್ಟು ದಂಡವನ್ನು ಕಡ್ಡಾಯವಾಗಿ ಎಲ್ಲ ವರ್ಗದ ಅಭ್ಯರ್ಥಿಗಳು ಪ್ರಾಧಿಕಾರಕ್ಕೆ ಸಂದಾಯ ಮಾಡಬೇಕು. ವೆರಿ ವೆರಿ ಇಂಪಾರ್ಟೆಂಟು. ನೀವು 3rd ರೌಂಡಲ್ಲಿ ಬೇಡದೇ ಇರೋ ಕಾಲೇಜನ್ನು, ನಿಮಗೆ ಬೇಡದೇ ಇರೋ ಕಾಲೇಜ್ಗಳನ್ನೆಲ್ಲ ಆಡ್ ಮಾಡಿಕೊಂಡು ಆಮೇಲೆ ಕಾಲೇಜು ಅಲಾಟ್ ಆದಮೇಲೆ ನನಗೆ ಈ ಕಾಲೇಜ್ ಬೇಡ ಅಂತಿದ್ರೆ 5 times ಫೀಸಿನ 5 timesನ್ನು ನೀವು ಪೇ ಮಾಡಲೇಬೇಕು, ಕಂಪಲ್ಸರಿ ಸ್ಟೂಡೆಂಟ್ಸು. ಇದು ಇಂಪಾರ್ಟೆಂಟು. ಅದಕ್ಕೆ ಎಡಿಟಿಂಗನ್ನು ಮಾಡುವಾಗ, ಕಾಲೇಜನ್ನು ಆ್ಯಡ್ ಮಾಡುವಾಗ ನಿಮಗೆ ಸಿಕ್ಕಿದ್ರೆ ನೀವು ಹೋಗಲೇಬೇಕು. ಆಮೇಲೆ ನಂಗೆ ಸಿಕ್ಕಿ ಆದಮೇಲೆ ಇಲ್ಲ ನನಗೆ ಈ ಕಾಲೇಜ್ ಬೇಡ ಅಂತ ಹೇಳಿದರೆ ನೀವು 5 times ಅದನ್ನು ಫೀಸನ್ನು ಪೇ ಮಾಡಿದರೆ ಮಾತ್ರ ನಿಮ್ಗೆ ಇದು ಮಾಡ್ತಾರೆ, ಇಲ್ಲದಿದ್ದರೆ ಬಿಡೋದಿಲ್ಲ. ಓಕೆ, ಮತ್ತು ಮುಂದೆ ನಿಮಗೆ ಇಂಜಿನಿಯರಿಂಗ್ ಮಾಡೋ ಇದೇ ಇರೋದಿಲ್ಲ, ಅವಕಾಶನೇ ಇರೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಆಪ್ಷನ್ ಎಂಟ್ರಿಯನ್ನು ಮಾಡುವಾಗ ನೀವು 100% ಸಿಕ್ಕಿದರೆ ಕಾಲೇಜಿಗೆ ಹೋಗೋ ಕಾಲೇಜ್ಗಳನ್ನು ಮತ್ತು ಕೋರ್ಸ್ಗಳನ್ನು ಮಾತ್ರ ಆ್ಯಡ್ ಮಾಡಿ. ಹೋಗೋದಿಲ್ಲ ಅಂತಿದ್ದರೆ ದಯವಿಟ್ಟು ಡಿಲೀಟ್ ಮಾಡಿ. ಆ್ಯಂಡ್ 4 o'clockವರೆಗೂ ವೆಯ್ಟ್ ಮಾಡಬೇಡಿ. 12 o'clock ಅಥವಾ 1 o'clock ಒಳಗಡೆ ದಯವಿಟ್ಟು ಕಂಪ್ಲೀಟ್ ಮಾಡಿ, ಆಯಿತಾ. ಹೋಪ್ ಈ ಟೈಮ್ ಸೀಟ್ಸ್ಗಳು ತುಂಬ ಇನ್ಕ್ರೀಸ್ ಆಗಿರ್ಲಿಕ್ಕೆ ಹೋಗಿ ನಾನು ಅಂದ್ಕೊಳ್ತೇನೆ ಕಟ್ ಆಫ್ ರ್ಯಾಂಕ್ ತುಂಬ ಇನ್ಕ್ರೀಸ್ ಆಗುತ್ತೆ, ಆಲ್ಮೋಸ್ಟ್ ಇನ್ಕ್ರೀಸ್ ಆಗುತ್ತೆ. ಕಟ್ ಆಫ್ ರ್ಯಾಂಕು ಇನ್ಕ್ರೀಸ್ ಆಗುತ್ತೆ, ಅಥವಾ ನಿಮಗೆ ಬ್ರಾಂಚ್ ಕೂಡ ಅಪ್ಗ್ರೇಡ್ ಆಗೋ ಚಾನ್ಸಸ್ ಇದೆ, ಆರ್ ಎಲ್ಸ್ ಕಾಲೇಜು ಕೂಡ ಅಪ್ಗ್ರೇಡ್ ಆಗೋ ಚಾನ್ಸಸ್ ತುಂಬ ಇದೆ. ಓಕೆ, ಹೋಪಿಂಗ್ ಫಾರ್ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್. ಇವತ್ತೇ ಎಡಿಟಿಂಗನ್ನು ಮಾಡಿ, ಆದಷ್ಟು ಬೇಗ ಎಡಿಟಿಂಗ್ ಮಾಡಿ ಎಂಡ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ಈ ಒಂದು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಸೊ ಈ ಒಂದು ವೀಡಿಯೋಗೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ನಾನು ನಿಖಿಲೇಶ್, ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್. ಜೈ ಭಾರತ್ ಮಾತೆ.